ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿಕರ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋದು ಕಿರ್ಗಾಲ್ಸ್ ಅಂತೆ. ನೋಡ್ಬೋದು, ಒಳ್ಳೆ ಜಾತಿ ಕುಲದಲ್ಲಿರುವಂಥ ಮರಿ ಇದು. ಈ ಥರ ಇವ್ರ ಹತ್ರ ತುಂಬ ಮರಿಗಳಿದ್ದಾವೆ. ಯಾರಾದರೂ ಬೇಕು ಅನ್ನೋರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತಗೊಳ್ಬೋದು. ಈಗ ಈ ಮರಿದು ವಯಸ್ಸು ಮತ್ತು ಬೆಲೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ಮರಿ ಒಳ್ಳೆ ಜಾತಿ ಕುಲದಲ್ಲೈತೆ. ಅಣ್ಣ, ನಿಮ್ಮ ಹೆಸರು? ಸರ್ ಮಂಜು ಅಂತ. ಮಂಜು. ನಿಮ್ದು ಯಾವರು? ಸರ್ ಇದೆ ಕಿರ್ಗಾವಲು. ಸರ್, ನಿಮ್ಮ ಹತ್ರ ಎಷ್ಟು ಮರಿಗಳವೆ? ಸರ್ ಈಗ ಒಟ್ಟು 15 ಮರಿ ಹಾಕಿದೆ. ಲಾಸ್ಟ್ ಇನ್ನು 5 ಮರಿ ಬಂದಿದೆ ಸರ್. ಇನ್ನು 5 ಮರಿ ಅವೆ? ಹೌದು. ಅಂದರೆ ಎಲ್ಲ ಬಂಡೂರು ಸರ್. ಇಲ್ಲೇ ಗೊತ್ತಾಗುತ್ತೆ ನೋಡಿ ಸರ್, ಜಾತಿ ಕುರಿ ಎಲ್ಲ ಕಪ್ನಿ ಕುರಿಗೆ. ಹಾಂ ಸರ್, ಅಂದರೆ ಈ ಮರಿದು ಏನು ವಯಸ್ಸು? ಸರ್ ಇದು ಬಂದು 6 ತಿಂಗಳು ಸರ್. 6 ತಿಂಗಳು. ಅಂದರೆ ಇದಕ್ಕೆ ಬೆಲೆ? ಸರ್ 25,000 ಹೇಳ್ತೇವೆ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಸರ್. ನಮ್ಮ ಚಾನಲ್ ಕಡೆಯಿಂದ ಬಂದರೆ ಸ್ವಲ್ಪ ಕಡಿಮೆ ಮಾಡಿಕೊಡ್ತೀರಾ? ಸರ್ 25,000 ಹೇಳ್ತಾ ಇದ್ದೀರಾ? ಸರ್ ಇಲ್ಲಿ ಏನಪ್ಪ ಅಂದರೆ ಸಂತೆಯಿಂದ ತಗೊಂಡೋಗಿ ಬೇರೆ ಕಡೆ ಮಾಡ್ತಾರೆ. ಇಲ್ಲಿಂದ ತಗೊಂಡೋಗಿ ಹೇಳಿದ್ನಲ್ಲ, ಜಾತಿಲಿ ಪ್ಯೂರು ಸರ್. ಇಲ್ಲಿ ನಾವು ಯಾವ ಕುರಿ ಏನು ಅಂತ ಗೊತ್ತಾಗುತ್ತೆ, ಎತ್ಕೊಂಡು ಮಾಡ್ತೀವಿ ಸರ್. ಸರ್, ನೀವು ಒಳ್ಳೆ ಕುರಿಗಳು ತಂದು ಮಾರುವಂಥದ್ದು. ಇವಕ್ಕೆ ಮೇವು ತಿಂಡಿ ಏನೇನು ಕೊಡ್ತೀರಿ? ಸರ್ ಹುಳ್ಳಿ, ಬೂಸ, ಚಕ್ಕೆ ಒಟ್ಟು, ಮಾಮೂಲಿ ಫೀಡ್ಸ್ ಇಷ್ಟೇ. ಆಮೇಲೆ ಹುಲ್ಲು ತಿಂಡಿ ಸರ್. ಇನ್ಬಿಟ್ಟು ಏನೋ ಕೊಡೋಲ್ಲ? ಇನ್ನೇನು ಕೊಡೋಲ್ಲ ಸರ್. ಇಷ್ಟೇ ಸಾಕು ಇದಕ್ಕೆ? ಇಷ್ಟು ಸಾಕು ಸರ್. ಅಂದರೆ ಇದರಲ್ಲೇ ಚೆನ್ನಾಗಿ ಬೆಳೀತವೆ ಸರ್. ಸರ್, ಈಗ ನೀವು ಎಷ್ಟು ವರ್ಷದಿಂದ ಈ ಮರಿ ವ್ಯಾಪಾರ ಮಾಡ್ತಾಯಿದ್ದೀರಾ? ಸರ್ ಹೆಚ್ಚು ಕಮ್ಮಿ 10 ವರ್ಷದಿಂದ. ಈಗ ನಮ್ಮ ಮಗ, ನಾವು ನಮ್ಮ ಅಪ್ಪ ಆ ಥರ ಅಷ್ಟಲ್ಲಿದ್ದಾಗಲೂ ವ್ಯಾಪಾರ ಮಾಡ್ತಿದ್ದೀವಿ. ಅಂದರೆ ನೀವು ಅಷ್ಟುದ್ದ ಹುಡುಗ ಇದ್ದಂಗಿಂದ ಬರ್ತಾಯಿದ್ದೀರಾ? ಅಂದರೆ ನೀವು ಸ್ವಂತವಾಗಿ ಮಾಡ್ತಾ ಇರೋದು ಒಂದು 10-15 ವರ್ಷದಿಂದ. ಸೊ ಮೊದಲು ನಿಮ್ಮ ತಂದೆ ಜೊತೆ ಮಾಡ್ತಾಯಿದ್ರು. ಅಂದರೆ ನಿಮಗೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಐತೆ. ನಿಮ್ದು ಯಾವ ಊರು? ಸರ್ ಕಿರ್ಗಾಲ್ ಅಂತ ಸರ್. ಕಿರ್ಗಾಲ್ ಪಕ್ಕ ಮಾಗನಹಳ್ಳಿ ಅಂತ. ಮಾಗನಹಳ್ಳಿ ಅಂದರೆ ಕಿರ್ಗಾಲಿಂದ ಒಂದು 4 ಕಿಲೋಮೀಟರ್ ಆಗುತ್ತೆ. ಇಲ್ಲೇ ಗೊತ್ತಾಗುತ್ತೆ ನೋಡಿ ಸರ್, ಜಾತಿ ಕುಲ ಯಾವುದು ಅಂತ ಗೊತ್ತಾಗುತ್ತೆ. ಇಲ್ಲೇ ನೋಡ್ಕೊಳ್ಳಿ. ಬರೀ ಮೂರೇ ಬೆಟ್ಟು ಇರ್ಬೇಕು. ಇದು ಇಲ್ಲಿ 3 ಬೆಟ್ಟು ಇರ್ಬೇಕು ಅಷ್ಟೇ ಜಾತಿ ಕುರಿಗೆ. ಒಳ್ಳೆ ಜಾತಿ ಮರಿಗೆ 25,000. ಸ್ನೇಹಿತರೆ, ಈ ಥರ ಒಳ್ಳೆ ಜಾತಿ ಮರಿಗಳು ಸಂತೆಯಲ್ಲಿ ಸಿಗ್ತವೆ. ಇಲ್ಲೇ ಬಂದು ತಗೊಳ್ಳಿ. ಸೊ ರೈತರಿಗೆ 1-2 ಸಾವಿರ ಜಾಸ್ತಿ ಕೊಟ್ಬಿಟ್ರೆ ಏನು ಲಾಸ್ ಆಗೋಲ್ಲ. ಏಕೆಂದರೆ ಅವಾಗ ಅವ್ರು ಇನ್ನೂ ಕುರಿಗಳು ಸಾಕ್ತಾರೆ, ಅವಾಗ ಇನ್ನೂ ಅಭಿವೃದ್ಧಿ ಆಗುತ್ತೆ. ಸರ್, ಈಗ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಹೇಳಿ. ಸರ್ 9008980043. ಸೊ ಈಗ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟವ್ರೆ. ಇಲ್ಲಾಂದರೆ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಾದರೂ ಮರಿ ಬೇಕು ಅನ್ನೋರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನೋಡ್ಬೋದು, ಇಲ್ಲಿ ಮರಿ ಒಳ್ಳೆ ಜಾತಿ ಕುಲ ಇರುವಂಥದ್ದು. ಇದಕ್ಕೆ ಎಷ್ಟು ವಯಸ್ಸು ಹೇಳಿದ್ರಲ್ಲ? 6 ತಿಂಗಳು. ಇನ್ನೊಂದು 6 ತಿಂಗಳು ಸಾಕ್ರೆ ಬಿತ್ತನೆಗಾಗುತ್ತಾ? 3 ತಿಂಗಳು ಮರಿ ನೋಡ್ಬೋದು, 6 ತಿಂಗಳು ಮರಿ ಇದು 3 ತಿಂಗಳು ಮರಿ. ಹಿಂಗೆ ತಿರುಗಿಸಿ ನೋಡಿ ಸ್ನೇಹಿತರೆ, ಇದು 3 ತಿಂಗಳು ಮರಿ. ಅಂದರೆ ಚಿಕ್ಕ ಮರಿ. ಯಾರಾದರೂ ಈ ಥರ ಮರಿ ಬೇಕು ಅನ್ನೋರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡ್ಬೋದು, ಒಳ್ಳೆ ಕ್ಯೂಟಾಗಿರುವಂಥ ಮರಿ. ನೋಡ್ಬೋದು, ಬಿಟ್ಬಿಟ್ರು ಕೂಡ ಸುಮ್ಮನೆ ನಿಂತಿರುತ್ತೆ. ನೋಡ್ಬೋದು, ಒಳ್ಳೆ ಫೇಸ್ ಇದೆ, ಕೊರಮಲೆ 2 ಇದೆ, ಮತ್ತು ಒಳ್ಳೆ ಲೆಂತ್ ಉದ್ದಾಪನ ಇದೆ. ಈ ಮರಿ ತಗೋದ್ರೆ ಯಾರು ಸ್ವಲ್ಪ ಹಾಲು ಹಾಕಬೇಕು. ಅಂದರೆ ಇದಕ್ಕೆ ಸ್ವಲ್ಪ ಹಾಲು ಹಾಕ್ಬೇಕಲ್ವ? 1 ತಿಂಗಳು ಹಾಲು ಹಾಕ್ಬೇಕು. ಯಾಕೆಂದರೆ 3 ತಿಂಗಳು ಮರಿ ಆಗಿರೋದ್ರಿಂದ. ಇದಕ್ಕೇನು ಬೆಲೆ? ಸರ್ 15,000 ಹೇಳ್ತೀವಿ. 15,000. ಅಂದರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ? ಚಾನಲ್ ಕಡೆಯಿಂದ 100% ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. ಅಂದರೆ ಸ್ವಲ್ಪ ಕಮ್ಮಿ ಕೊಡ್ತೀರಾ? ನೋಡಿ ಸ್ನೇಹಿತರೆ, ಇದಕ್ಕೆ 15,000 ಹೇಳ್ತವ್ರೆ. ಒಳ್ಳೆ ಜಾತಿಯಲ್ಲಿರುವಂಥ ಮರಿ. ನೋಡ್ಬೋದು, ಕಾಲು ಕೂಡ 4 ಬೆರಳು ಉದ್ದ. ಗಂಡು ಮರಿಗೆ 15,000 ಹೇಳ್ತವ್ರೆ. ಯಾರಾದರೂ ಬೇಕು ಅನ್ನೋರು ಈ ಥರ ಪರ್ಚೇಸ್ ಮಾಡಿ. ಸರ್, ನಿಮ್ಮ ಹತ್ರ ಮನೆ ಹತ್ರ ಬಂದರೂ ಸಿಗುತ್ತಾ? ಎನಿ ಟೈಮ್ 24 hours ಕೊಡ್ತೀವಿ ಸರ್. ಯಾವಾಗ ಬಂದರೂ ಸಿಗುತ್ತೆ? ಸಿಗುತ್ತೆ ಸರ್. ಅಂದರೆ ಗಂಡು ಮರಿ ಮಾತ್ರನೂ ಸಿಗೋದು, ಹೆಣ್ಣು ಮರಿನ? ಎಲ್ಲ ಸಿಗುತ್ತೆ. ಹೆಣ್ಣು ಗಂಡು ತಾಯಿ ಎಲ್ಲ ಸಿಗುತ್ತೆ ಸರ್. ತಾಯಿ ಗುರಿ ಎಲ್ಲ ಸಿಗುತ್ತೆ. ಈಗ ಬಿತ್ತನೆಟಾಗಿರಬೇಕು ಅಂದರೆ ಪ್ರತಿಯೊಂದು ಸಿಗುತ್ತೆ ಸರ್. ಸರ್, ಹಾಗೆ ಬೇರೆ ಮರಿಗಳು ತೋರಿಸಿ. ಸರ್, ಇವು ಯಾವ ಮರಿಗಳು? ಸರ್ ಇವು ಕ್ರಾಸ್ ಕುರಿ. ಸ್ವಲ್ಪ ಕ್ರಾಸ್ ಇರುವಂಥ. ಇಲ್ಲ ಗೊತ್ತಾಗುತ್ತೆ ನೋಡಿ ಸರ್, ಜಾತಿ ಕುಲ ಸ್ವಲ್ಪ ಕ್ರಾಸ್ ಹೈಟ್ ಬಂದಿರುತ್ತೆ, ಕಾಲ ಹೈಟ್ ಇರುತ್ತೆ ಸರ್. ಸೊ ಅಂದರೆ ನಿಮ್ಮ ಹತ್ರ ಕ್ರಾಸು ಕೂಡ ತರ್ತೀರಿ? ತರ್ತೀವಿ ಸರ್. ಈಗ ಪ್ಯೂರ್ ಎಲ್ಲರೂ ತಗೊಳ್ಳಲ್ಲ? ಎಲ್ಲ ತಗೊಲ್ಲ. ಅದು ಮಿಕ್ಸಿಂಗ್ ಕೇಳ್ತಾರಲ್ಲ, ಆಗ ಕೇಳಿದವ್ರು ಕೊಡೋದು ಸರ್. ಅಂದರೆ ಇವೆಲ್ಲ ಕ್ರಾಸ್ ಬ್ರೀಡ್ ಕೇಳೋರು ಕೊಡ್ತೀರಾ? ಕೊಡೋದು ಸರ್. ಸೊ ಇವು ಜೋಡಿ ಏನು ಹೇಳ್ತೀರಾ ಸರ್? ಜೋಡಿನಾ? ಇವು 25,000. 25,000 ಜೋಡಿ. 25.
ಅಂದರೆ ಇವು ಏನು ವಯಸ್ಸಾಗೈತೆ? ಸರ್ ಇವೆಲ್ಲ 3 ತಿಂಗಳು ಸರ್. 3.5 ತಿಂಗಳು. ಹೌದು ಸರ್. ಅಂದರೆ ಫುಡ್ ಎಲ್ಲ ಸೇಮು. ಎಲ್ಲ ಸೇಮ್ ಫುಡ್ ಸರ್. ಸೊ ಇದಾರೆ ಪ್ಯೂರ್ ಮರಿ ಇದು. ಹೌದು ಸರ್. ಇಲ್ಲ ಗೊತ್ತಾಗುತ್ತೆ ನೋಡಿ ಸರ್, ಕ್ರಾಸ್ ಕುರಿಗೂ ಇದಕ್ಕೂ ವ್ಯತ್ಯಾಸ ಗೊತ್ತಾಗುತ್ತೆ ನೋಡಿ. ಇಲ್ಲ ಅದೇ ಈಗ ಇದು ಕಾಲೆಲ್ಲ ದಪ್ಪಕ್ಕಿರುತ್ತೆ, ಹೌದು ಸರ್. ಅವು ಸಣ್ಣ ಇರುತ್ತೆ ಕಾಲು. ಇಲ್ಲ ಗೊತ್ತಾಗುತ್ತೆ. ಇಲ್ಲ ಇಲ್ಲ ನೋಡ್ಕೊಳ್ಳಿ, ಇಲ್ಲ ಜಾತಿ ಕೂಡ ಇಲ್ಲ ನೋಡ್ಕೊಳ್ಳಿ. ಇದು ತಾಳು ಕಮ್ಮಿ ಬರುತ್ತೆ, ಇದು ತಾಳು ದಪ್ಪ ಬರುತ್ತೆ. ಅದೇ ಕೂದಲು ಹಾಂ ಸರ್. ಕೂದಲು ಇದಕ್ಕೆ ಕಮ್ಮಿ ಬರುತ್ತೆ ನಾಟಿ ಇದಕ್ಕೆ. ಹೌದು ಸರ್. ಬಂಡೂರಿಗೆ ಸ್ವಲ್ಪ ಕೂದಲೆಲ್ಲ ಚೆನ್ನಾಗಿ ದಪ್ಪ ಬರುತ್ತೆ. ಕೂದಲು ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ ಕೊಳ್ಳು ಗಿಳ್ಳು ಎಲ್ಲ ಇರುತ್ತೆ ಸರ್. ಸರ್ ಈಗ ಇವು ಫೈನಲ್ ರೇಟ್ ಏನಾಗ್ಬೋದು ಇವೆರಡು ಮರಿ ನಾಟಿ ಮರಿ? ಫೈನಲ್ ರೇಟ್ 20,000. 20,000 ಫೈನಲ್ ರೇಟ್. ನಮ್ಮ ಚಾನಲ್ ಕಡೆ ಏನಾದ್ರು 20,000. 20,000 ಸರ್. ಈ ಮರಿ ಇದು ಸರ್ ನಿಮ್ಮ ಚಾನಲ್ ಕಡೆಯಿಂದ ನಾನು ಒಂದು ಆಜು ಕೊಡ್ತೀವಿ ಸರ್. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಬೋದು. 1,000-2,000 ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. ನೋಡಿ ಸ್ನೇಹಿತರೆ, ನಮ್ಮ ಚಾನಲ್ ಕಡೆಯಿಂದ ಹೋದರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಅಂದರೆ ರೇಟ್ ಸ್ವಲ್ಪ ಕಮ್ಮಿ ಆಗುತ್ತೆ. ಯಾರಾದರೂ ಬೇಕು ಅನ್ನೋರು ತೊಗೊಳ್ಬೋದು. ನೋಡಿ ಎಷ್ಟು ಫ್ರೆಂಡ್ಲಿ ಆಗೈತೆ ಅಂತ. ಇದಕ್ಕೆ ಹೇಳೋದು ಬಂಡೂರು ಮರಿ. ನೋಡ್ಬೋದು, ಇದನ್ನು ಎಳಿತೀನಿ ನೋಡೋದು. ಇದಕ್ಕೂ ಡಿಫ್ರೆನ್ಸ್ ನೋಡ್ಬೋದು ನೀವೇ. ಇವಕ್ಕೆ ಹಗ್ಗ ಹಾಕ್ಬೇಕು ಸರ್. ನಾಟಿ ಕುರಿಗೆ ಕ್ರಾಸ್ ಕುರಿಗೆ ಹಗ್ಗ ಹಾಕಬೇಕು, ಚೆಂಗ್ಳು. ನೀವು ಒರಿಜಿನಲ್ ಬಂಡೂರು ಬಂದು ಯಾವುದೇ ಕಾರಣಕ್ಕೂ ಚೆಂಗ್ಲಾಗಲ್ಲ. ಅಂದರೆ ಹಗ್ಗನೇ ಹಾಕಿಲ್ಲ ನೋಡ್ಬೋದು, ಯಾವುದೇ ರೀತಿ ಹಗ್ಗ ಕಟ್ಟಿಲ್ಲ. ನೋಡ್ಕೊಳ್ಳಿ, ಸುಮ್ಮನೆ ಸಾವಿರ ಸಾಕು. ಸೊ ಇದಕ್ಕೆ ಬಂಡೂರಿಗೆ ಬೆಲೆ ಜಾಸ್ತಿ. ಸೊ ಎಲ್ಲ ಕೇಳ್ತೀರಾ ಬಂಡೂರು ಮರಿಗಳಿಗೆ ಏನಕ್ಕೆ ಬೆಲೆ ಜಾಸ್ತಿ ಅಂತ. ಇದಕ್ಕೆ ಮತ್ತು ಬಂಡೂರು ಮಟನ್ ಟೇಸ್ಟ್ ಇರುತ್ತೆ, ಮತ್ತು ಈ ಮರಿಗಳಿರೋದು ತುಂಬ ಕಡಿಮೆ. ಸೊ ಅದೊಂದು ಅಳಿವಿನ ಅಂಚಲ್ಲಿದೆ. ಸರ್ ಈಗ ಗಂಡು ಮರಿಗೆ ರೇಟ್ ಜಾಸ್ತಿನೇ ಹೆಣ್ಮರಿಗ? ಸರ್ ಗಂಡು ಮರಿಗೆ ರೇಟ್ ಜಾಸ್ತಿ. ಅಂದರೆ ಅದು ಬಿತ್ತನೆಗೆಲ್ಲ ಬೇಕಲ್ಲ ಹಂಗಾಗಿ. ಹೌದು ಸರ್, ಬ್ರೀಡಿಂಗ್ ಆಗಬೇಕಲ್ಲ ಸರ್, ಅದರಿಂದ ಗಂಡು ಮರಿಗೆ ರೇಟ್ ಜಾಸ್ತಿ. ನೋಡ್ಬೋದು, ಇದು 25,000. ಇದು ನೋಡ್ಬೋದು, ಹಗ್ಗ ಹಾಕಿಲ್ಲ, ಪ್ಯೂರ್ ಬಂಡೂರು. ಸುಮ್ಮನೆ ಒಳ್ಳೆ ಮಗು ಥರ ನಿಂತಿದೆ. ಬಟ್ ಇದು ನಾಟಿ ಮರಿಗಳು ಕ್ರಾಸು. ಸೊ ನೋಡಿ, ಇವಕ್ಕೆ ಹಗ್ಗ ಹಾಕಲೇಬೇಕು. ಸೊ ಇಷ್ಟೇ ಡಿಫ್ರೆನ್ಸ್ ಬಂಡೂರು ಕುರಿಗೂ ನಾಟಿ ಕುರಿಗೂ. ಸೊ ಇದಕ್ಕೆ ಹೇಳೋದು ಬಂಡೂರು ಮರಿನೇ, ನಾಟಿ ಮರಿನೇ. ಏನಿಂಗಲ್ಲ ಮಡಿಕತ್ತಿದ್ದು ಕೇಳ ಮತ್ತ ಕೈ ತೆಗೀರಿ. ನೋಡ್ಬೋದು, ಇದು ಗಂಡು ಮರಿ. ಆಲ್ರೆಡಿ 6 ತಿಂಗಳು ಮರಿ. ಅದೇ ನಾಟಿ ಕುರಿಗಳ್ದಾದ್ರೆ ಹೆಂಗೆ ಆಡ್ತವೆ ಅಂತ ನೋಡಿರ್ತೀರ. ಇದು ಬಂಡೂರು, ಹಂಗಾಗಿ ಎಷ್ಟು ಸೈಲೆಂಟಾಗಿ ನಿಂತಿದೆ ನೋಡ್ಬೋದು. ಇದಕ್ಕೆ ಹೇಳೋದು ಪ್ಯೂರ್ ಬಂಡೂರು ಮರಿಗಳು ಅಂತ. ನೋಡೋದು, ಇವು ನಾಟಿ ಮರಿಗಳು, ಇನ್ನು 3 ತಿಂಗಳು. ನೋಡ್ಬೋದು, ಹಗ್ಗ ಎಲ್ಲ ಹಾಕಿ ಕಟ್ಟಾಕಿದ್ದಾರೆ. ಯಾಕೆಂದರೆ ಇವು ಸ್ವಲ್ಪ ಚೆಂಗ್ಲು ಮಾಡ್ತವೆ, ಹಂಗಾಗಿ. ಅದಾದರೆ ಏನು ಚೆಂಗ್ಲು ಮಾಡಲ್ಲ. ಫುಲ್ ಸಾಫ್ಟ್ ಅದು.